ಭೀಕರತೆ ಮುಂದುವರೆದಿರುವಂತದ್ದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆ ಯುದ್ಧ 22ನೇ ದಿನಕ್ಕೆ ಕಾಲಿಟ್ಟಿದೆ. 3-4 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ, ನಾವು ಗೆದ್ದೇ ಬಿಡ್ತೀವಿ ಅಂತ ಅನ್ಕೊಂಡಿದ್ದಂತ ಅಮೆರಿಕ ಪ್ರತಿಷ್ಠೆಯೂ ಕೂಡ ಮಣ್ಣಾಗಿರುವಂತದ್ದು. ಟ್ರಂಪ್ ಅಂತೂ ನಾವು ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬಹುದು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಆ ಪ್ರಸ್ತಾಪವನ್ನು ತಿರಸ್ಕಾರ ಮಾಡ್ತಾ ತನ್ನ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿರುವ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಈ ಮುಂಚೆ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ರು, ಎಲ್ಲಾ ಕಡೆನೂ ಅಶಾಂತಿ ತಂದಿಟ್ಟಿದ್ದಾರೆ ಟ್ರಂಪ್. ಜಗತ್ತಿನ ಅತಿದೊಡ್ಡ ಅನಿಲ ಘಟಕದ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಕತಾರ್ನ ಲಫ್ತಾನ್ ಅನಿಲ ಘಟಕದ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂತದ್ದು. ವಿಶ್ವಕ್ಕೆ 17% ನೈಸರ್ಗಿಕ ಅನಿಲ ಕತಾರ್ನಿಂದ ಪೂರೈಕೆ ಆಗುತ್ತೆ. 17% ಇರುವಂತದ್ದು. ಭಾರತಕ್ಕೆ ಇನ್ನೂ ಹೆಚ್ಚಾಗಲಿದೆ ಗ್ಯಾಸ್ ಟ್ರಬಲ್ಲು. ನ್ಯಾಚುರಲ್ ಗ್ಯಾಸ್ ಅಲ್ಲಿಂದನೇ ಹತ್ತತ್ರ 50% ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಲಫ್ತಾನ್ ನಿಂದ ಬರ್ತಾ ಇತ್ತು. ಕತಾರ್ನ ಲಫ್ತಾನ್ನಿಂದ ಭಾರತಕ್ಕೆ 47% ಅನಿಲ ಪೂರೈಕೆ ಆಗ್ತಾ ಇತ್ತು. ಭಾರತದ ತೈಲ ಮತ್ತು ಅನಿಲ ಆಮದಿಗೆ ಭಾರಿ ಹೊಡೆತ ಬಿದ್ದಿದೆ. ಈಗ ಆಲ್ರೆಡಿ ಲಫ್ತಾನ್ ಅನಿಲ ಘಟಕ ದುರಸ್ತಿಗೆನೆ ಹತ್ತತ್ರ 3 ರಿಂದ 5 ವರ್ಷ ಬೇಕು. ನೈಸರ್ಗಿಕ ಅನಿಲ ಪೂರೈಕೆ ಸ್ಥಗಿತವಾಗಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಭಾರತದಲ್ಲಿ ಅನಿಲ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಲಫ್ತಾನ್ ಮೇಲೆ ದಾಳಿ ಆಗಿದೆಯಲ್ಲ, ಅದು ವರ್ಲ್ಡ್ ನ್ಯಾಚುರಲ್ ಹಬ್, ಅದು ನ್ಯಾಚುರಲ್ ಗ್ಯಾಸ್ ಹಬ್. ಅದು ಅಲ್ಲಿ ದಾಳಿ ಆಗಿರುವಂಥದ್ದು ದೊಡ್ಡ ಪ್ರಮಾಣದಲ್ಲೇ ಹೊಡೆತ ಬೀಳುವಂಥದ್ದು. ಸ್ಪೆಷಲಿ ಭಾರತಕ್ಕೆ ಹತ್ತತ್ರ 50% ನ್ಯಾಚುರಲ್ ಗ್ಯಾಸನ್ನು, LNG ಗ್ಯಾಸನ್ನು ಅಲ್ಲಿಂದ ತರೋದು. ನಾವು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿಂದ ತರ್ತೀವಿ. ಆ ಒಂದು ಪ್ರೊಡಕ್ಷನ್ ಯೂನಿಟ್ ಮೇಲೆ ದಾಳಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ರೆಡಿ ಆಗಲಿಕ್ಕೆ 5 ವರ್ಷ ಬೇಕಂತೆ ಹತ್ತತ್ರ. ಇನ್ನು ಇರಾನ್ ವಿರುದ್ಧ ಯುದ್ಧಕ್ಕೆ ಬೆಂಬಲಿಸದ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಹೇಡಿಗಳು, ಕಾಗದದ ಹುಲಿಗಳು ಅಂತ ಕಿಡಿಕಾರಿದ್ದಾರೆ. ಮುಂಚೆ ನಾನು ಒಬ್ನೇ ಸಾಕು ಅಂತ ಬೀಗ್ತಾ ಇದ್ದಂತ ಟ್ರಂಪ್ ನ್ಯಾಟೋ ರಾಷ್ಟ್ರಗಳ ಸಹಾಯಕ್ಕೆ ಇಳಿಬೇಕಾಯ್ತು. ಆದ್ರೆ ಅವ್ರು ಯಾರು ಸಪೋರ್ಟಿಗೆ ಬರಲಿಲ್ಲ. ಇವ್ರೇನ್ ಸಪೋರ್ಟ್ ಕೇಳಿದ್ರು ಅಂದ್ರೆ ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ನೀವು ಮುಂದಾಗಿಲ್ಲ ಅಂತ ಆಕ್ರೋಶ. ಬನ್ನಿ ಹರ್ಮುಜ್ ಜಲಸಂಧಿ ಅಲ್ಲಿ ಎಲ್ಲಾ ನೌಕೆಗಳಿಗೆ ಅವಕಾಶ ಮಾಡ್ಕೊಳ್ಳೋಣ, ನಿಮ್ಮ ಪಡೆಗಳನ್ನ ತಂದು ನಿಲ್ಲಿಸಿ ಅಂತ. ಇದೆಲ್ಲವನ್ನು ಕೂಡ ನಾನು ನೆನಪಿನಲ್ಲಿ ಇಟ್ಕೊಳ್ತೀನಿ, ನೀವು ಸಪೋರ್ಟ್ ಮಾಡ್ದಲೇ ಇರುವಂತದ್ದನ್ನ ಅಂತ ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ವಸ್ತ್ರ ಸಜ್ಜಿತ ಇರಾನ್ ವಿರುದ್ಧ ನಮ್ಮ ಹೋರಾಟ. ನ್ಯಾಟೋ ರಾಷ್ಟ್ರಗಳ ಬೆಂಬಲ ಕೋರಿದ್ರು ಟ್ರಂಪ್, ಮುಖಭಂಗ ಆಗಿದೆ. ಟ್ರಂಪ್ ಮನವಿ ತಿರಸ್ಕರಿಸಿದ್ವು ನ್ಯಾಟೋ ದೇಶಗಳು. ಹತ್ತತ್ರ ನ್ಯಾಟೋ ದೇಶಗಳಲ್ಲಿ 32 ದೇಶಗಳು ಬರ್ತವೆ. ಅಂದ್ರೆ ಆ 32 ದೇಶಗಳಲ್ಲಿ ಯಾವುದೇ ದೇಶದ ಮೇಲೂ ಕೂಡ ಯುದ್ಧ ಆದ್ರೆ ಅದು ನಮ್ಮ ಮೇಲೆ ಯುದ್ಧ ಅಂತ ಉಳಿದಂತ ದೇಶಗಳು ಸಪೋರ್ಟಿಗೆ ನಿಂತ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇರುವಂಥದ್ದು. ಮಿಲಿಟರಿ ಸಹಕಾರ ಅದು ನ್ಯಾಟೋ ಒಪ್ಪಂದ ಅಂದ್ರೆ. ಆದ್ರೆ 32 ದೇಶಗಳಿದಾವಲ್ಲ, ಅಮೆರಿಕ ಸೇರಿದಂತೆ 31 ರಾಷ್ಟ್ರಗಳು ಸಪೋರ್ಟಿಗೆ ಬರ್ತಾ ಇಲ್ಲ ಅಮೆರಿಕಕ್ಕೆ. ಯಾಕೆಂದ್ರೆ ಹುಚ್ಚು ನಿರ್ಧಾರ, ಹುಚ್ಚು ದೊರೆ. ಆತನಿಗೆ ಸಪೋರ್ಟ್ ಯಾಕೆ ಮಾಡಿ, ನಾವು ಇನ್ನಷ್ಟು ನಷ್ಟ ಅನುಭವಿಸಬೇಕು ಅನ್ನುವಂಥ ಒಂದು ಅಸಮಾಧಾನ ಕೂಡ ಇರುವಂಥದ್ದು. ಅವ್ರನ್ನೇನು ಕೇಳಿ ಯುದ್ಧ ಸಾರಿದ್ದಲ್ಲ. ಸೊ ಹೀಗಾಗಿ ಅವರು ಕೂಡ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ನ್ಯಾಟೋ ದೇಶಗಳು ಕಾಗದದ ಹುಲಿಗಳು ಅಂತ ಲೇವಡಿ ಮಾಡಿದ್ದಾರೆ ಟ್ರಂಪ್. ನಿಮ್ಮ ಅಸಹಕಾರ ಮರೆಯಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಖಭಂಗ ಆಯ್ತಲ್ಲ, ಸೊ ವಾರ್ನಿಂಗ್ ಕೊಡ್ಬೇಕಲ್ಲ. ನಾನೆಲ್ಲೂ ಕೂಡ ಇದರಿಂದ ಸೋತಿಲ್ಲ ಅಂತ ಹೇಳಬೇಕಲ್ಲ. ಅದಕ್ಕೆ ಟ್ರಂಪ್ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಇದನ್ನ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ದಾರೆ. ಇರಾನ್ನಿಂದ ತೈಲ ತರಿಸ್ಕೊಳ್ತಾ ಇದ್ದಂತ ರಾಷ್ಟ್ರಗಳಿಗೆ ಶಾಕ್ ಎದುರಾಗಿದೆ. ಇರಾನ್ನಿಂದ ತೈಲ ತರಿಸ್ಕೊಳ್ತಾ ಇದ್ದಂತ ರಾಷ್ಟ್ರಗಳು ತೈಲ ಆಮದಿಗೆ ನೀಡಿದಂತ ರಿಯಾಯಿತಿ ಆದೇಶ ಸಸ್ಪೆಂಡ್ ಮಾಡಲಾಗಿದೆ. 30 ದಿನಗಳ ರಿಯಾಯಿತಿ ಆದೇಶ ವಾಪಸ್ ಪಡೆದಿರುವಂಥದ್ದು ಅಮೆರಿಕ. 140 ಮಿಲಿಯನ್ ಬ್ಯಾರಲ್ ತೈಲ ಆಮದಿಗೆ ಟ್ರಂಪ್ ತಡೆಯನ್ನ ಹಾಕಿದ್ದಾರೆ. ಇನ್ನಷ್ಟು ಭೀಕರತೆ ಸೃಷ್ಟಿ ಮಾಡ್ತಾ ಇರುವಂಥದ್ದು ಟ್ರಂಪ್. ವಿಶ್ವದ ರಾಷ್ಟ್ರಗಳಿಗೆ ಎದುರಾಗಲಿದೆ ತೈಲದ ಅಭಾವ. ಇನ್ಮೇಲೆ ಈಗ ಆಲ್ರೆಡಿ ಅಭಾವ ಎದುರಾಗಿದೆ. ಡಿಪೆಂಡೆನ್ಸಿ ಇರುವಂಥ ರಾಷ್ಟ್ರಗಳು ಇನ್ನಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇರಾನ್ನಿಂದ ತೈಲ ತರಿಸ್ಕೊಳ್ತಾ ಇದ್ದಂಥ ರಾಷ್ಟ್ರಗಳಿಗೆ ಶಾಕು ಇದು. ಇರಾನ್ನಿಂದ ತೈಲ ಮೇಯ್ನ್ ಆಗಿ ತರಿಸ್ಕೊಳ್ತಾ ಇದ್ದಂಥದ್ದು ಯಾರಪ್ಪ? ಭಾರತದ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ, ಆದರೆ ಚೀನಾ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದ್ರು. ಅವ್ರಿಗೆ ಹೊಡ್ತಾ ಬೀಳ್ಬೋದೇನೋ.